ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದಿರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ. ಇವತ್ತಿನ ಬ್ಲಾಗ್ನ ನಾನು ಒಂದು ಟೈಮ್ ಎಷ್ಟಾಗಿದೆ ಅಂದರೆ, ನಾನು ಬೆಳಗ್ಗೆನ ಸ್ಟಾರ್ಟ್ ಮಾಡೀನಿ. ಆಲ್ರೆಡಿ 6 ಗಂಟೆಗೆ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ಬ್ಲಾಗ್ನ. ಇವಾಗ ಕಂಟಿನ್ಯೂ ಮಾಡತ್ತೀನಿ. ಬೆಳಗ್ಗೆ ನಾನು ಟಿಫಿನಿಗೆ ಪೂರಿ ಮಾಡಿದ್ದೆ. ಆಮೇಲೆ ಪೂರಿ ಜೊತೆಗೆ ವೆಜಿಟೇಬಲ್ಸ್ ಸಾಗು ಅಂದರೆ ಕಾಬೂಲ್ ಕಡ್ಲಿ ಮತ್ತು ಬಟಾಣಿ ಹಾಕಿ ವೆಜಿಟೇಬಲ್ ಸಾಗು ಮಾಡಿದ್ದೆ. ಆಮೇಲೆ ಅದ್ರ ಜೊತೆಗೆ ಪೂರಿ ಕಾಂಬಿನೇಷನ್ ಮಾಡಿದ್ದೆ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ಇವಾಗ ಜಸ್ಟ್ ನಾನು ಎಲ್ಲರನ್ನೂ ಕಳಿಸಿ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ನಾನು ನನಗೋಸ್ಕರ ಏನಾದರೂ ಟಿಫಿನ್ ಮಾಡ್ಕೋಬೇಕು. ನಾನಂತೂ ಪೂರಿ ತಿನ್ನೋಂಗಿಲ್ಲ, ಸ್ವಲ್ಪ ವಾಟರ್ ಮೆಲನ್ ಕಟ್ ಮಾಡಿ ಇಟ್ಕೊಂಡಿನಿ. ಇದಷ್ಟು ವಾಟರ್ ಮೆಲನ್ನ ತಿಂತೀನಿ. ಜಸ್ಟ್ ನನ್ನ ಮಗಳಿಗೆ ಟಿಫಿನ್ ಹಾಕ್ಕೊಡ್ಬೇಕು. ಅದಕ್ಕೆ ಇನ್ನೊಂದು ಸ್ವಲ್ಪ ಪೂರಿ ಮಾಡೋಣ ಇವತ್ತು. ಸೊ ಇವಾಗ ಮತ್ತೆ ಪೂರಿ ಮಾಡತ್ತೀನಿ. ಸೊ ನೋಡ್ರಿ, ಇದು ನಾನು ಮಾಡಿದಂಥ ಇವತ್ತಿನ ಕರ್ರಿ ಮಸ್ತ್ ಐತಿ ಟೇಸ್ಟ್. ಇದನ್ನು ಹೊಸದಾಗಿ ಅಂದರೆ ಇವತ್ತು ಟ್ರೈ ಮಾಡೀನಿ. ಈ ಥರ ಕಾಬೂಲ್ ಚೆನ್ನ ಮತ್ತು ಬಟಾಣಿ ನೆನೆಸಿ ಹಾಕಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಹಾಕಿ ಮಾಡಿದಂಥ ವೆಜ್ ಸಾಗು ಪೂರಿ ಜೊತೆಗೆ ಸೂಪರ್ ಕಾಂಬಿನೇಷನ್. ಆಮೇಲೆ ಚಪಾತಿ ಜೊತೆನೂ ಸರ್ವ್ ಮಾಡ್ಬೋದು. ವೈಟ್ ರೈಸು ಆಮೇಲೆ ಗೀ ರೈಸ್ ಜೊತೆಗೂ ಸೂಟ್ ಆಕೈತಿ, ಸೂಪರ್ ಆಗಿರ್ತೈತಿ. ಈ ರೆಸಿಪಿ ನಿಮ್ಮ ಜೊತೆಗೆ ಈ ಬ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡೇನಿ. ಬ್ಲಾಗ್ ಕೊನೆವರೆಗೂ ನೋಡಿರಿ, ನೀವು ಈ ಕಾಂಬಿನೇಷನ್ ಮಾಡ್ಕೊರಿ, ಚೆನ್ನಾಗೈತಿ ಟೇಸ್ಟ್. ಈಗ ನನ್ನ ಮಗಳಿಗೆ ಪೂರಿ ಮಾಡ್ಕೊಡತ್ತೀನಿ. ಇವಾಗ ಸ್ಕೂಲ್ ರಜೆ ಇದ್ದಿದ್ದರಿಂದ ಲೇಟ್ ಆಗಿತ್ತು. ಇವಾಗ ಸ್ನಾನ ಮಾಡಿ ಕೂತ್ಕೊಂಡಾಳ. ಇವಾಗ ಪೂರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಕೆಗೆ, ಅದಕ್ಕೆ ಪೂರಿ ಮಾಡತ್ತೀನಿ ಆಕೆಗೋಸ್ಕರ. ಈಗ ಬಿಡ್ಬಿಡ, ಸುಮ್ಮನೆ ಮುಟ್ಬೇಡ ನೀನು ಸ್ಪೂನ್ಗಿನ. ಆಮೇಲೆ ನಾನು ಪೂರಿಗೆ ಹಿಟ್ಟು ಹಾಕಿ ಲಟ್ಸಂಗಿಲ್ಲ ಪೂರಿ ನಾನು, ಯಾಕಂದ್ರೆ ಎಣ್ಣೆ ಒಳಗೆಲ್ಲ ಹಿಟ್ಟು ಬಿಟ್ಕೊಂಡು ಎಣ್ಣೆ ಎಲ್ಲ ಹಾಳಾಗ್ಬಿಡ್ತೈತಿ. ಹಂಗೆ ಈ ಥರ ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಂಡ್ರೆ ಎಣ್ಣೆ ಎಲ್ಲ ಹಾಳಾಗಂಗಿಲ್ಲ. ಒಂದು 2-3 ಸತಿ ಯೂಸ್ ಮಾಡ್ಬೋದು ಆಮೇಲೆ ಎಣ್ಣೆನ. ಇಲ್ಲಾಂದ್ರೆ ಒಂದೇ ಸತಿಗೆ ಎಣ್ಣೆ ಎಲ್ಲ ಹಾಳಾಗ್ಬಿಡ್ತೈತಿ. ಸ್ವಲ್ಪ ಸಾಫ್ಟಾಗಿ ಹಿಟ್ಟು ನಾದ್ಕೊಂಡ್ರೆ ಹಿಟ್ಟು ಹಚ್ಚೋದೇ ಬೇಕಾಗಿಲ್ಲ, ಚೆನ್ನಾಗಿ ನಾವು ಹೆಂಗೆ ಬೇಕೋ ಹಂಗೆ ಲಟ್ಟಿಸ್ಬೋದು. ಈಗ ಉಬ್ಬಿದ ಪೂರಿ ಮಾಡ್ಕೊಡ್ತೀನಿ ನಮ್ಮ ಚುಕ್ಕಿಗೆ. ಹೆಂಗೆ ತಿಂತಾಳಂದ್ರೆ ಈ ಫ್ರೈಡ್ ಐಟಮ್ಸು ಪೂರಿ ಗಿರಿ ಎಲ್ಲ ಮಾಡೋದು ಭಾಳ ಕಡಿಮೆ. ನಾನು ಇವ್ರು ಕೇಳಾಕತ್ತಿದ್ರು ಅಂಥೇಳಿ ಮಾಡಿದ್ದು. ಹೋಟೆಲ್ಗೆ ಹೋಗಿ ತಿಂದು ಬಂದುಬಿಡ್ತಾರೆ ಪೂರಿನ. ಅದಕ್ಕೆ ಹೋಟೆಲ್ಗೆ ಹೋಗ್ಬಾರ್ದು ಅಂಥೇಳಿ ನಾನು ಮನ್ಯಾಗ ಮಾಡಿದೆ. ಮತ್ತು ಹೋಟೆಲ್ ಒಳಗೆ ಅವ್ರು ಯಾಕೆ ಅಷ್ಟು ತಲೆ ಕೆಡಿಸ್ಕೊತಾರೆ? ಎಷ್ಟು ದಿನದ ಎಣ್ಣೆಯಿಂದ ಅವರು ಫ್ರೈ ಮಾಡಿರ್ತಾರೋ ಗೊತ್ತಿಲ್ಲ. ಎಷ್ಟು ಸತಿ ಅದನ್ನು ಪದೇ ಪದೇ ಹೀಟ್ ಮಾಡಿ ಆ ಆಯಿಲ್ ಒಳಗೆ ಅವರು ಫ್ರೈ ಮಾಡಿಕೊಡ್ತಾರೆ ಪೂರಿ ಗೊತ್ತಿಲ್ಲ. ಯಾರು ನೋಡಿರ್ತಾರೆ ಅಲ್ಲಿ ಹೋಗಿ ಆರ್ಡ್ರ್ ಮಾಡಿ ಕುತ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಪೂರಿ ಬರ್ತಾವೆ, ಉಬ್ಬಿದ ಪೂರಿ ತಿಂದು ಬರ್ತಾರೆ ಮನೆಗೆ. ನನಗೆ ಯಾಕೋ ನಂಗೆ ಸರಿ ಅನ್ಸಂಗಿಲ್ಲ ಅದು. ಅದಕ್ಕೆ ಎಣ್ಣೆ ಕಾದೈತಿ, ಪೂರಿ ಫ್ರೈ ಮಾಡೋಣ ಅಂತ. ನೋಡ್ರಿ ಯಾವ ಥರ ಉಬ್ಕೊಂಡು ಬಂದಿದ್ದು ಪೂರಿ ಅಂತ ಹೇಳಿ. ರೆಡಿ ಆಯ್ತು ಉಬ್ಬಿದ ಪೂರಿ. ಈ ಸಾಗು ಅಂತೂ ಸೂಪರ್ ಐತಿ. ಇದು ಈ ವ್ಲಾಗ್ ಒಳಗೆ ಐತಿ, ಇದನ್ನು ಶೇರ್ ಮಾಡ್ಕೊಂಡೀನಿ. ಡೆಫಿನೆಟ್ಲಿ ಮಾಡ್ಕೊರಿ, ಮಿಸ್ ಮಾಡ್ದಂಗೆ. ಇದು ಉಬ್ಬಿದ ಪೂರಿ ಎಲ್ಲ ಮಾಡಿಬಿಟ್ಟೆ. ಇಡ್ಲಿಲ್ಲ, ಹಿಟ್ಟು ಇಡಬಾರ್ದು ಜಾಸ್ತಿ ಹೊತ್ತು ನಾದಿ. ನಾನು ಬೆಳಗ್ಗೆನ ಹಿಟ್ಟು ನಾದಿರ್ತೀನಿ. ಆಮೇಲೆ ಒಬ್ಬೊಬ್ಬರಂತೂ 2 ದಿನವೂ ನಾದಿಟ್ಬಿಡ್ತಾರೆ. ಹಿಟ್ಟು ಯಾವಾಗಲೂ ಫ್ರೆಶ್ ಆಗಿ ಹಿಟ್ಟು ನಾದಿ ಒಂದು 2-3 ಗಂಟೆ ಒಳಗೆ ಫಿನಿಶ್ ಮಾಡಿಬಿಡ್ಬೇಕು. ಚಪಾತಿ ಮಾಡಿದರೆ ಚಪಾತಿ, ಪೂರಿ ಏನು ಮಾಡಿದ್ರು ಮಾಡಿ ಖಾಲಿ ಮಾಡಿಬಿಡ್ಬೇಕು. ಫ್ರಿಜ್ ಒಳಗೆ ಇಟ್ಟು ಯೂಸ್ ಮಾಡಬಾರ್ದು. ಅದಕ್ಕಾಗಿ ನಾನು ಎಷ್ಟಿತ್ತು ಹಿಟ್ಟು ಮಾಡಿ ಫಿನಿಶ್ ಮಾಡಿಬಿಟ್ಟೆ ಎಲ್ಲ ಪೂರಿ. ಇನ್ನೊಂದು 4-6 ಪೂರಿ ಮಾಡಿದೆ. ಇದನ್ನು ಮತ್ತು ನನ್ನ ಮಗ ವಾಪಸ್ ಸ್ಕೂಲಿಂದ ಬಂದು ಮತ್ತೆ ತಿಂತಾನೆ. ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಪೂರಿ ಅಂದ್ರೆ. ಪೂರ್ತಿ ದಿನ ಪೂರಿನ ತಿಂತಾನೆ. ಆಮೇಲೆ ಇಡ್ಲಿ ಮಾಡಿದ ದಿನ ಪೂರ್ತಿ ದಿನ ಇಡ್ಲಿ ತಿಂತಾನೆ. ದೋಸೆ ಮಾಡಿದ ದಿನ ಪೂರ್ತಿ ದಿನ ದೋಸೆನೇ ತಿಂತಾನೆ. ನಾನು ಆ ಥರ ಅಭ್ಯಾಸ ಕಲಿಸ್ಬಿಟ್ಟೇನೆ ಅವರಿಬ್ಬರಿಗೂ. ಹಂಗೆ ಮಾಡೋದ್ರಿಂದ ಅಟ್ಲೀಸ್ಟ್ ಮನೆಯವ್ರಿಗೆ ಒಂದು ಸ್ವಲ್ಪ ಅವತ್ತಿನ ದಿನ ಏನೋ ಬೇರೆ ಮಾಡೋಕ್ಕೆ
ಟೆನ್ಷನ್ ಇರೋಂಗಿಲ್ಲ, ಬೇರೆ ಮಾಡೋದು ಟೆನ್ಷನ್ ಇರೋಂಗಿಲ್ಲ, ಬೇರೆ ಕೆಲಸ ತಮ್ಮದು ಪರ್ಸನಲ್ ಕೇರ್ ಮಾಡ್ಕೋಬೋದು ಅಂಥೇಳಿ ಆ ಥರ ನಾನು ಅಭ್ಯಾಸ ಮಾಡ್ಸಿನಿ. ಮೊದಲು ಬಿಸಿ ಅನ್ನ ಮಾಡಿ ತುಪ್ಪ ಉಪ್ಪು ಹಾಕಿ ಕಲಿಸ್ಕೊಟ್ರು ತಿಂದ್ಬಿಡ್ತಾರೆ ನನ್ನ ಮಕ್ಕಳಂತೂ. ತಿನ್ನೋದ್ರೊಳಗಂತೂ ಒಂಚೂರು ಕಾಟ ಕೊಡೋಂಗಿಲ್ಲ. ಮೊದಲಿಂದನೂ ನಾನು ಆ ಥರ ಅಭ್ಯಾಸ ಮಾಡಿಸ್ಕೊಂತ ಬಂದೀನಿ. ಸೊ ಅದಕ್ಕಾಗಿ ನನಗೆ ಅದು ಈಸಿ ಆಗೈತಿ. ಇಲ್ಲೇ ಅದಕ್ಕಾಗಿ ನನಗೆ ಸಿಕ್ಕಾಪಟ್ಟೆ ಈಸಿ ಆಗಿದೆ. ಇದೇ ಥರ ನಿಮಗೂ ಏನಾದರೂ ಸಣ್ಣ ಸಣ್ಣ ಮಕ್ಕಳಿದ್ರೆ 1 ವರ್ಷ 2 ವರ್ಷ ಈಗಿಂದನೇ ಅಭ್ಯಾಸ ಮಾಡಿಸಿ. ಬಿಸಿದೇ ಮಾಡಿಕೊಡ್ಬೇಕು, ಬಿಸಿ ಬಿಸಿಯಾಗೇ ಹಾಕ್ಕೊಡ್ಬೇಕು, ಆಮೇಲೆ ವೆರೈಟಿ ಕೊಡ್ತಾ ಇರಬೇಕು ಅಂತ ಆ ಥರ ಅಭ್ಯಾಸ ಮಾಡಿಸಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಕೈತೆ ಮುಂದೆ ಒಂದಿನ. ಆಮೇಲೆ ಅವ್ರಿಗೂ ಪ್ರಾಬ್ಲಮ್ ಆಕೈತೆ ಅವ್ರ ಲೈಫ್ ಒಳಗೆ. ಆ ಥರ ಮಾಡೋದಕ್ಕಿಂತ ಯಾವಾಗಲಾದರೂ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಒಂದಿನ ತಿನ್ಬೋದಲ್ಲ, ಆ ಥರ ಐತಿ. ಅದೇ ಥರ ಪೂರಿನೂ ಇಷ್ಟ. ಪೂರಿನೂ ಫುಲ್ ಡೇ ಮಾಡಿಕೊಟ್ರು ತಿಂತಾರೆ, ಬಿಸಿದಿದ್ರು ತಿಂತಾರೆ, ಮಾಡಿಟ್ಟಿದ್ರು ತಿಂತಾರೆ. ಆದರೆ ಪೂರಿ ನಾನು ಬೇಕಂದ್ರೆ ಮತ್ತೆ ಇನ್ನೊಂದ್ಸತಿ ಹಿಟ್ಟು ನಾದಿ ಫ್ರೈ ಮಾಡಿಕೊಡ್ತೀನಿ ಹೊರತು ಹಿಟ್ಟಿಟ್ಟು ಬೇಕಾದಾಗ ಲಟ್ಟಿಸ್ಕೊಡೋಂಗಿಲ್ಲ. ಆ ಹಿಟ್ಟು ಖಾಲಿ ಮಾಡಿಬಿಟ್ಟೆ. ಒಂದು 6 ರಿಂದ 7 ಪೂರಿ ಆಗ್ಯಾವ. ಇದನ್ನು ಇವಾಗ ನನಗೆ ಏನಾರು ಮಾಡ್ಕೊಂಡು ತಿನ್ನಬೇಕು ಅಂತಂದು ಅನ್ಸಂಗತ್ತಿಲ್ಲ. ನನ್ನ ಹೊಟ್ಟೆನೂ ಹಸಿವಾಗಿಲ್ಲ. ಸ್ವಲ್ಪ ಫ್ರೂಟ್ಸ್ ತಿಂದರು ಸಾಕು. ನಾನು ಸೊ ಕರೆಂಟ್ ಹೋಯ್ತು ನೋಡ್ರಿ. ಈಗ ಜಸ್ಟ್ ಕರೆಂಟ್ ಹೋಯ್ತು. ಕರೆಂಟ್ ಅಂತೂ ಸಿಕ್ಕಾಪಟ್ಟೆ ತೆಗ್ಯಾಕತ್ಬಿಟ್ರಿ ಈಗಂತೂ, ಯಾಕೋ ಗೊತ್ತಿಲ್ಲ. ಈ ಸಮ್ಮರ್ ಸ್ಟಾರ್ಟ್ ಆದ್ರೆ ಸಾಕು ಕರೆಂಟ್ ಹೋಗೋದು ಬರೋದು ಬರೀ ಇದೆ. ಕುಕ್ಕಿಂಗ್ ವೀಡಿಯೋಸ್ ರೆಸಿಪಿ ಶೂಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಕೈತಿ. ಆಮೇಲೆ ಈಗ ಗ್ಯಾಸ್ನೂ ಇಲ್ಲ, ಸಿಲಿಂಡ್ರು ಸಿಗಾಕತ್ತಿಲ್ಲಂತ. ಅದೇ ನನಗೆ ಪ್ರಾಬ್ಲಮ್ ಆಗಿ ಸಡನ್ನಾಗಿ ಅದು ಯಾವಾಗ ನ್ಯೂಸ್ ಬಂತು ಸಿಲಿಂಡ್ರ್ ಸಿಗಾಕತ್ತಿಲ್ಲ, ಸಿಲಿಂಡ್ರ್ ಸಿಗೋದಿಲ್ಲ, ಪ್ರಾಬ್ಲಮ್ ಆಕೈತಿ ಅಂಥೇಳಿ ಅವತ್ತು ಬಂತು. ಆವತ್ತಿನ ದಿನ ಬುಕ್ ಮಾಡ್ಕೊಂಡ್ಬಿಟ್ಟೆ. ಸಿಲಿಂಡ್ರ್ ಬರ್ತೈತಿ. ಒಂದು ಸ್ಪೇರ್ ಇಂಡಕ್ಷನ್ನು ಮತ್ತು ಸ್ಟವ್ 2 ಯೂಸ್ ಮಾಡ್ಕೊತ ಮ್ಯಾನೇಜ್ ಮಾಡಿದ್ರೆ ಆಕೈತಿ. ಇವತ್ತಿನ ದಿನ ಫುಲ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಕಂಟೆಂಟ್. ನಾನು ಮಾಡೋಕ್ಕೆ ನಮಗೂ ಒಂದು ಮೋಟಿವೇಶನ್ ಸಿಗ್ಬೇಕಂದ್ರೆ ಏನು, ನಮ್ಗೆ ಮೋಟಿವೇಶನ್ ಯಾರು ಕೊಡ್ತಾರೆ? ಮನೆಯವ್ರು ಯಾರೂ ಮೋಟಿವೇಟ್ ಆಗಿಲ್ಲ ನಮಗೆ ಮೋಟಿವೇಟ್ ಯಾರು ವ್ಲಾಗ್ಸ್ ಮಾಡೋಕ್ಕಾಗಲಿ, ಏನೋ ವೀಡಿಯೋಸ್ ಮಾಡೋಕ್ಕಾಗಲಿ, ನಮಗೆ ನೀವೇ ಆಡಿಯನ್ಸೇ ನಮಗೆ ಮೋಟಿವೇಶನು. ಆ ಸಬ್ಸ್ಕ್ರಿಪ್ಷನ್ ಕೌಂಟ್ ಏನೈತಲ್ಲ ಅದು ಜಾಸ್ತಿ ಆಗ್ತಾ ಹೋದಂಗೆ ಸಿಕ್ಕಾಪಟ್ಟೆ ಖುಷಿ ಆಕೈತಿ. ಆಮೇಲೆ ನಮಗೊಂದು ಮೋಟಿವೇಶನ್ ಸಿಗ್ತೈತಿ, ಮಾಡಬೇಕಪ್ಪ ವೀಡಿಯೋಸು, ನಮ್ಮನ್ನ ಇಷ್ಟು ಜನ ನೋಡಕತ್ತಾರೆ, ಇಷ್ಟಪಡಕತ್ತಾರೆ ಅಂಥೇಳಿ ಖುಷಿ ಆಕೈತಿ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ನನಗೆ ಎಲ್ಲ ವೀಡಿಯೋಸ್ನ ನೋಡಿರಿ. ಹಳೆ ವೀಡಿಯೋಸ್ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಆಮೇಲೆ ಕಾರ್ಡ್ಸ್ ಒಳಗೆ ಸೈಡಿಗೆ ಹಾಕ್ತಿರ್ತೀನಿ, ಅಲ್ಲಿ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಇದನ್ನೆಲ್ಲ ತಿಂದು ಖಾಲಿ ಮಾಡ್ತೀನಿ. ಅಷ್ಟೊಳಗೆ ಬೆಳಗ್ಗೆ ನಾನು ಪೂರಿ ಮತ್ತು ಸಾಗು ರೆಸಿಪಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಬೆಳಗ್ಗೆ ರೂಟೀನ್ ನೋಡ್ಕೊಂಬರಿ. ಆಮೇಲೆ ನಾನು ನಿಮ್ಮ ಜೊತೆಗೆ ವ್ಲಾಗ್ನ ಕಂಟಿನ್ಯೂ. ಈ ಚನಾ ಮಟರ್ ವೆಜ್ ಕುರ್ಮಾ ಮಾಡೋಕೆ ನಾನಿಲ್ಲೇ ಕಾಬೂಲ್ ಕಡ್ಲಿ ಮತ್ತು ಹಸಿರು ಬಟಾಣಿ ನಾನು ನೆನೆಸಿಟ್ಟಿದ್ದೆ ಹಿಂದಿನ ದಿನ. ಬೆಳಗ್ಗೆ ಅದನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು 3 ವಿಷಲ್ ಕೂಗಿಸಾಕ್ತೀನಿ. ಅಷ್ಟರೊಳಗೆ ಹಿಟ್ಟು ನಾದ್ಕೊತೀನಿ. ಪೂರಿಗೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಕಸೂರಿ ಮೇಥಿ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳಕತ್ತೀನಿ. ಇದಕ್ಕೆ ಬೇಕಾದ್ರೆ ಅಜ್ವಾನ್ ಕೂಡ ಹಾಕೋಬೋದು ನೀವು, ಟೇಸ್ಟ್ ಆಕೈತಿ, ಪೂರಿ ಚೆನ್ನಾಗಿ ಬರ್ತಾವೆ. ಇದಕ್ಕೆ ನೋಡಿರಿ ವೆಜಿಟೇಬಲ್ ಕುರ್ಮಾ ಮಾಡೋಕೆ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಡಲೆ, ಆಮೇಲೆ ಕಾಯಿ, ಈರುಳ್ಳಿ, ಟೊಮೆಟೊ, ಆಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಇದಕ್ಕೆ ಒಂದು 4 ಗೋಡಂಬಿ, ಚಕ್ಕೆ, ಲವಂಗ, ಆಮೇಲೆ ಮೆಣಸ್ಕಾಳು ಹಾಕ್ಕೊಂಡು ಸ್ವಲ್ಪ ಕಸೂರಿ ಮೇಥಿನೂ ಹಾಕ್ಕೊಂಡು ಫೈನಾಗಿ ರುಬ್ಕೋಬೇಕು ಪೇಸ್ಟಾಗಿ. ಅದನ್ನು ಸೈಡ್ಗೆ ಇಟ್ಕೊಂಡು ಇವಾಗ ನೋಡ್ತಿರ್ಬೋದು ಈ ಚೆನ್ನ ಮತ್ತು ಬಟಾಣಿ ಎಲ್ಲ ಬೆಂದೈತೆ. ಅದನ್ನು ಸಪ್ರೇಟಾಗಿ ತೊಗೊಂಡು ಒಂದು ಕುಕ್ಕರ್ಗೆ ಈರುಳ್ಳಿ ಮತ್ತು ಪಲಾವ್ ಎಲೆ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡೆ. ಎಣ್ಣೆ ಒಳಗೂ ಹಾಕ್ಬೋದು ಅಥವಾ ಬೆಣ್ಣೆನೂ ಯೂಸ್ ಮಾಡ್ಬೋದು. ಈಗ ವೆಜಿಟೇಬಲ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಕ್ಯಾರೆಟು, ಆಮೇಲೆ ಬೀನ್ಸು, ಆಲೂಗಡ್ಡೆ ಅದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೋಬೇಕು. ಇದಕ್ಕೆ ಟೊಮೆಟೊನೂ ಹಾಕ್ಕೊಂಡೇನಿ ನಾನು. ಹಾಗಾಗಿ ಸ್ವಲ್ಪ ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡೇನಿ. ಆಮೇಲೆ ರುಬ್ಬಿದ ಮಸಾಲ ಒಂದು ಹಾಕ್ಕೊಂಡು ಒಂದು 2 ರಿಂದ 3 ಕುದಿ ಚೆಂದಾಗಿ ಕುದಿಸ್ಕೋಬೇಕು. ಯಾಕಂದ್ರೆ ಹಸಿ ಮಸಾಲ ರುಬ್ಬಿರ್ತೀವಲ್ಲ, ಅದಕ್ಕೆ ಕ್ಲೀನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನಿಮ್ಗೆ ಪೂರಿ ಹಾಕಿ ಯಾವ ಥರ ಅದಕ್ಕೆ ನೀರು ಬೇಕು ಅದನ್ನು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಬೆಂದಿದ್ದಂಥ ಕಾಬೂಲ್ ಚೆನ್ನ ಮತ್ತು ಬಟಾಣಿ ಹಾಕ್ಕೊಂಡು ಇನ್ನೊಂದು 2 ಕುದಿ ಕುದಿಸಿದ್ರೆ ಆಯ್ತು. ಅದಾದಮೇಲೆ ಪೂರಿಗೆ ನಾನು ಆಲ್ರೆಡಿ ಹಿಟ್ಟು ನಾದಿಟ್ಟಿದ್ನಲ್ಲ, ಅದನ್ನು ಪೂರಿ ಇವನ್ನಾಗಿ ಲಟ್ಟಿಸ್ಕೊಂಡು ಈ ಥರ ಕಾಯ್ದಂಥ ಎಣ್ಣೆ ಒಳಗೆ ಫ್ರೈ ಮಾಡಿದ್ರೆ ಬಿಸಿಯಾಗಿರುವಂಥ ಉಬ್ಬಿದ ಪೂರಿ ರೆಡಿ ಆಗ್ತಾವೆ. ಇವತ್ತು ನಾನು ಮಾಡಿದಂಥ ಕೂರ್ಮಾ ಜೊತೆಗೆ ಈ ಪೂರಿ ಕಾಂಬಿನೇಷನ್ ನೀವು ಮಾಡ್ಕೊಂಡು ನೋಡಿರಿ, ಟೇಸ್ಟಿಯಾಗಿರ್ತೈತಿ. ಪದೇ ಮಾಡ್ಕೊತೀರಿ, ಬಟ್ ಪದೇ ಪೂರಿ ಎಲ್ಲ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಯಾವಾಗಲಾದರೂ 1 ತಿಂಗ್ಳಿಗೆ 1 ಸತಿ ಪೂರಿ ಮಾಡಿದ್ರು ಒಳ್ಳೆಯದು. ನಾನು ಅಷ್ಟೇ
ಯಾವಾಗಲೂ ಮಾಡೋಂಗಿಲ್ಲ. ಪೂರಿ ಯಾರು ಕೇಳ್ತಾರಲ್ಲ ತಿನ್ಬೇಕಂಥೇಳಿ ಅವಾಗಷ್ಟೇ ಮಾಡೋದು, ಬಿಟ್ಟರೆ ಮಾಡೋಂಗಿಲ್ಲ. ನೋಡ್ತಿರ್ಬೋದು ಪೂರಿ ಯಾವ ರೀತಿ ಉಬ್ಕೊಂಡು ಬರತ್ತವ. ಚೆನ್ನಾಗಿ ಹಿಟ್ಟು ನೆಂದಿತ್ತು. ಆ ಥರ 1 ಗಂಟೆ ನೀವು ಅರ್ಧ ಗಂಟೆ ಮುಂಚೆ ಹಿಟ್ಟು ನಾದಿಟ್ರೆ ಮಸ್ತ್ ಬರ್ತಾವೆ ಪೂರಿ. ಇವಾಗ ನಾನು ಸರ್ವ್ ಮಾಡ್ಕೊಳತ್ತೀನಿ ಪೂರಿನ. ಬಿಸಿ ಬಿಸಿಯಾಗಿರುವಂಥ ಉಬ್ಬಿದ ಪೂರಿ ಎಷ್ಟು 1 ಗಂಟೆ ಇಟ್ಟರು ಇದೇ ಥರ ಉಬ್ಕೊಂಡೇ ಇರ್ತವೆ. ಅಷ್ಟು ಟೇಸ್ಟ್ನೂ ಮಸ್ತ್ ಇರ್ತೈತೆ ಕಸೂರಿ ಮೇಥಿ ಹಾಕಿದ್ರಿಂದ. ಸೊ ನೋಡ್ತಿರ್ಬೋದು ಇವಾಗ ಬಿಸಿ ಬಿಸಿ ಪೂರಿ ರೆಡಿ ಆಗೈತಿ. ಅದಾದಮೇಲೆ ಮತ್ತೆ ವ್ಲಾಗ್ನ ನಾನು ಸಂಜೆ ಕಂಟಿನ್ಯೂ ಮಾಡತ್ತೀನಿ ನೋಡಿರಿ. 4:30 ಆಗಿತ್ತು. ಒಂದು ಸ್ವಲ್ಪ ಕಸ ಎಲ್ಲ ಗುಡಿಸಿ ದೀಪ ಎಲ್ಲ ಹಚ್ಚಿ ಒಂದು ವಿಡಿಯೋ ಮಾಡೋದಿತ್ತು ಯುಗಾದಿ ಹಬ್ಬಕ್ಕೋಸ್ಕರ. ನಾನೊಂದು 3-4 ವರ್ಷದಿಂದ ಮಾಡ್ಕೊತ ಬಂದೀನಿ. ಒಂದು ಯುಗಾದಿ ಹಬ್ಬದ ಪರಿಹಾರ ಪ್ರತಿ ಯುಗಾದಿಗೂ ನಾನು ಮಾಡ್ತೀನಿ. ಅದನ್ನು ಇವತ್ತು ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಂಡ್ರಾತಂಥೇಳಿ ಮನೆಯೆಲ್ಲ ಕ್ಲೀನ್ ಮಾಡಿ ಸೋಫಾ ಎಲ್ಲ ಸೆಟ್ ಮಾಡಿ ಅದನ್ನು ವಿಡಿಯೋ ಮಾಡಿದೆ. ದೇವ್ರಿಗೆ ದೀಪ ಹಚ್ಚಿ ದೇವ್ರ ಮುಂದೆ ಅದೆಲ್ಲ ಇಟ್ಟು ಮಾಡಬೇಕು. ಅದು ಹೆಂಗೆ ಮಾಡೋದು ಏನು ಮಾಡೋದು ನೆಕ್ಸ್ಟ್ ವ್ಲಾಗ್ ಒಳಗೆ ಹೇಳ್ತೀನಿ. ಇವಾಗ ನೋಡಿರಿ ದೀಪ ಎಲ್ಲ ಹಚ್ಚಿ ನನ್ನ ಮಗನ ಟ್ಯೂಷನ್ನು ಬಿಡಬೇಕಾಗಿತ್ತು. ಅದಕ್ಕೆ ನಾನು ಜಲ್ದಿ ರೆಡಿ ಆಯಿತು. ನಾನು 1 ಗಂಟೆ ವಾಕ್ ಹೋಗಿ ಬರಬೇಕು ಸಂಜೆ, ಅದಕ್ಕೆ ರೆಡಿ ಆದೆ. ಇವಾಗ ಬೆಳಗ್ಗೆ ನನ್ನ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ಸಾಯಂಕಾಲ 4:30 ಆಗೈತಿ. ಅವಾಗ ನಾನು ಕಂಟಿನ್ಯೂ ಮಾಡಾಕತ್ತೀನಿ ಬ್ಲಾಗ್. ಇನ್ನೇನು ಯುಗಾದಿ ಹಬ್ಬ ಹತ್ತಿರ ಬಂತಲ್ಲ, ಅದಕ್ಕಾಗಿ ನಾನೊಂದು ಪರಿಹಾರ ಮಾಡಾಕತ್ತೀನಿ. ಆ ಪರಿಹಾರ ಮಾಡೋಕೆ ನೋಡ್ರಿ ಅರಿಶಿನ ಕೊಂಬು, ಆಮೇಲೆ ದಾರ, ಆಮೇಲೆ ಅರಿಶಿನ ಕುಂಕುಮ, ಅಕ್ಷತೆ ಇದ್ರೆ ಸಾಕು. ನಾನೊಂದು 3-4 ವರ್ಷದಿಂದ ಮಾಡ್ಕೊಂಡು ಬರಾಕತ್ತೀನಿ ಈ ಪರಿಹಾರ ಅಂದರೆ ಸಮಸ್ಯೆ ಇದ್ರೂ ಪರಿಹಾರ ಮಾಡ್ಬೇಕಂತೇನಿಲ್ಲ. ಸಮಸ್ಯೆ ಬರಬಾರ್ದು, ಒಳ್ಳೇದಾಗಬೇಕು, ಚೆನ್ನಾಗಿರ್ಬೇಕು ಅನ್ನೋದಕ್ಕೂ ನಾವು ಪರಿಹಾರ ಮಾಡ್ಕೋಬೋದು. ಇದು ಆ ಥರದ ಪರಿಹಾರ ನಾನು ಮಾಡೋದು. ನಾನೊಂದು 4 ವರ್ಷದಿಂದ ಮಾಡ್ಕೊಂಡು ಬರತ್ತೀನಿ. ನನಗಂತೂ ಭಾಳ ಒಳ್ಳೇದಾಗೈತಿ. ಇದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ಕೊಳತ್ತೀನಿ. ನೀವೇನಾದ್ರು ಟ್ರಸ್ಟ್ ಮಾಡೋದಾದ್ರೆ ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ಇದರ ಏನು ಪರಿಹಾರ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆಗೆ ತಿಳಿಸ್ತೀನಿ. ನೆಕ್ಸ್ಟ್ ವ್ಲಾಗನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಭಾರಿ ಪವರ್ಫುಲ್ ರೆಮಿಡಿ ಅಂತ ಹೇಳ್ಬೋದು ಗ್ರೋತ್ಗೆ, ಹೆಲ್ತ್ಗೆ, ವೆಲ್ತ್ಗೆ. ಇದನ್ನು ಮಾಡಬೇಕಾಗಿರೋದು ಯಾವಾಗ ಏನು ಅಂತ ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ಹೇಳ್ತೀನಿ. ನೀವು ನೆಕ್ಸ್ಟ್ ವ್ಲಾಗನ್ನ ಮಿಸ್ ಮಾಡಿದೆ ನೋಡಬೇಕಷ್ಟೆ. ಸೊ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ಡ್ ಆಗಿರಿ. ನಾನು ಒಂದು ಸ್ವಲ್ಪ ಸರಿ ನೋಡಿರಿ ಬಿಸಿಲಿಗೆ ಒಣ ಕೊಬ್ಬರಿ ಒಣಗಿಸಾಕಿಟ್ಟಿದ್ದೆ. ಒಣ ಕೊಬ್ಬರಿ ಒಂದು ಅರ್ಧ kg ಒಣ ಕೊಬ್ಬರಿ ಐತಿದೆ. ಇದನ್ನ ಒಣಗಿಸಾಕಿಟ್ಟಿದ್ದೆ. ಈಗ ಒಳಗೆ ತೊಗೊಂಬಂದೆ. ಇದನ್ನ ಫುಲ್ ತುರಿಬೇಕು. ನಾನೀಗ ಕುತ್ಕೊಂಡು ಎಲ್ಲನೂ ತುರಿಬೇಕು. ರಾತ್ರಿ ಒಳಗೆ ತುರಿದು ಒಂದು ರೆಸಿಪಿ ಮಾಡತ್ತೀನಿ. ನೆಕ್ಸ್ಟ್ ವ್ಲಾಗ್ ಒಳಗೆ ನಿಮ್ಮ ಜೊತೆಗೆ ನಾನು ಅದನ್ನು ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ವ್ಲಾಗನ್ನು ಮರೀದೆ ನೋಡಿರಿ. ಇದಕ್ಕೆ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ರಾತ್ರಿ ಅಡುಗೆಗೆ ಏನು ಮಾಡ್ಬೇಕಂತಂದು ಯೋಚನೆ ಆಗೈತಿ ನನಗೆ. ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪ ಟೀ ಕುಡಿಬೇಕನ್ಸಾತೈತಿ. ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಅದಾದಮೇಲೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಸೊ ನಾನು ವಾರಕ್ಕೊಂದು 2-3 ಸತಿ ಅಷ್ಟೇ ಟೀ ಕಾಫಿ ಏನೇ ಕುಡಿದ್ರೂ 2-3 ಸತಿ ಅಷ್ಟೇ ಕುಡಿದು, ಅಥವಾ 2 ಸತಿ ಅಂತೂ ಪಕ್ಕ ಕುಡಿತೀನಿ. ಅಂದರೆ ಡೈಲಿ ಅಭ್ಯಾಸ ಇಟ್ಕೊಂಡಿಲ್ಲ ಕುಡಿಯೋದು. ಡೈಲಿ ನಾನು ಗ್ರೀನ್ ಟೀ ಕುಡಿತೀನಿ, ಇಲ್ಲಾಂದ್ರೆ ನಾನೊಂದು ವೆಯ್ಟ್ ಲಾಸ್ ಡ್ರಿಂಕ್ ಮಾಡಿ ಇಟ್ಕೊಂಡಿಲ್ಲ, ಅದನ್ನು 3 ಹೊತ್ತು ಕುಡಿತೀನಿ. ಇಲ್ಲ ಚಿಯಾ ಸೀಡ್ಸ್ ವಾಟರ್ ಕುಡಿತೀನಿ, ಇಲ್ಲ ಅಜ್ವಾನ್ ವಾಟರ್ ಕುಡಿತೀನಿ. ಈ ಥರ ಏನು ಬೇಕು ಅನಿಸ್ತೈತೋ ಆವಾಗ ಅದನ್ನು ಕುಡಿತೀನಿ. ಇಲ್ಲ ಸೋಂಪು ಕುದಿಸಿ ನೀರಾಗ ಹಾಕಿ ಕುದಿಸಿ ಕುಡಿತೀನಿ. 3 ಟೈಪ್ ಮನಿ ಪ್ಲಾಂಟ್ಸ್ ಅದಾವೆ. ಇದೊಂದು ಟೈಪು, ಇದೊಂಥರ ಮನಿ ಪ್ಲಾಂಟ್. ಆಮೇಲೆ ಇದೊಂಥರ ಮನಿ ಪ್ಲಾಂಟ್. ಇದು ನೋಡಿರಿ ಸೇಮ್ ಪ್ಲಾಸ್ಟಿಕ್ ಥರ ಕಾಣಿಸ್ತೈತೆ ನೋಡೋಕೆ, ಬಟ್ ಇದೊಂಥರ ಮನಿ ಪ್ಲಾಂಟ್. ಆಮೇಲೆ ಇದೊಂಥರ ಥರ್ಡ್, ಇದು ಮೂರನೇ ಟೈಪು. ಆಮೇಲೆ ಇನ್ನೊಂದು ಟೈಪು ಇದು ಗೋಲ್ಡನ್ ಮನಿ. ಇದು ಗೋಲ್ಡನ್ ಇರ್ಬೋದು ನನಗನ್ಸಿದ ಮಟ್ಟಿಗೆ. ಇದೊಂದು ಮನಿ ಪ್ಲಾಂಟ್. 4 ಥರ ಮನಿ ಪ್ಲಾಂಟ್ ಅದ ನನ್ನ ಹತ್ರ. ಆಮೇಲೆ ಎಲೆ ನೋಡಿರಿ, ಎಲೆ ಗಿಡ. ಈಗಂತೂ ಸಿಕ್ಕಾಪಟ್ಟೆ ಬಿಸಿಲು, ದಿನ ನೀರು ಹಾಕಲೇಬೇಕು, ಇಲ್ಲ ಅಂದ್ರೆ ಗಿಡ ಎಲ್ಲ ಬಾಡ್ಬಿಡ್ತವೆ. ಕರಿಬೇವು ಚೆನ್ನಾಗಿ ಬರಾಕತ್ತೈತಿ. ಇವೆಲ್ಲ ವೆರೈಟಿ ದಾಸವಾಳ. ಸೊ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಯಾಕಂದರೆ ಇನ್ನೂ ಜಾಸ್ತಿ ವ್ಲಾಗ್ ಮಾಡಿದ್ರೆ ಫುಲ್ ದೊಡ್ಡದಾಗ್ಬಿಡ್ತೈತೆ ವ್ಲಾಗು. ಅದಕ್ಕೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿ ಮತ್ತು ಇನ್ನೊಂದು ವ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಅದನ್ನು ನೆಕ್ಸ್ಟ್ ಡೇ ಹಾಕ್ತೀನಿ. ಇದೇ ಥರ ನನ್ನ ವ್ಲಾಗ್ಸನ್ನು ನೋಡ್ತೀನಿ, ಸಪೋರ್ಟ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡೋಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿರಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ನಾನು ಅಪ್ಲೋಡ್ ಮಾಡೋಕ್ಕೆ. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು